ನಮಸ್ಕಾರ ಅಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಶಿಲ್ಪಾ ಹೊಸ್ಮನಿ. IPL ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ IPL ಶುರುವಾಯಿತು ಅಂದರೆ ಸಾಕು, ಟಿವಿ ಬಿಟ್ಟು ಎದ್ದು ಹೊರಗಡೆ ಹೋಗೋ ಮಾತೇ ಇಲ್ಲ. ಇನ್ನು ಯುವಕರಂತೂ IPL ಬಂದರೆ ಸಾಕು, ಬೆಟ್ಟಿಂಗ್ಗಳೇನು, ಟೀಮ್ ಜರ್ಸಿಗಳೇನು, ಬೇರೆ ಲೆವೆಲ್ಗೆ ಕ್ರೇಜು. ಹಾಗಿದ್ರೆ IPL ಅಂದರೆ ಯಾಕೆ ಜನ ಅಷ್ಟು ಇಷ್ಟಪಡ್ತಾರೆ? ಇದರ ಸ್ಥಾಪನೆ ಹೇಗಾಯಿತು? ಇದರಿಂದ ದೇಶಕ್ಕೆ ಆಗುವ ಲಾಭ ಯಾವುದು? ಇದರ ಹಿನ್ನೆಲೆ ಏನು? ಇದರಲ್ಲಿ ಎಷ್ಟು ತಂಡಗಳು ಆಟ ಆಡುತ್ತವೆ? ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗಿದ್ರೆ ಏನಿದು IPL ಒಂದು ಭಾರತದ ಕ್ರಿಕೆಟ್ ಪಂದ್ಯ. ಇದನ್ನು ಭಾರತೀಯ ಪ್ರೀಮಿಯರ್ ಲೀಗ್ ಅಥವಾ ಸಾಧಾರಣ ಅಕ್ಷರಗಳಲ್ಲಿ IPL ಎಂದು ಹೇಳುತ್ತಾರೆ. ಕ್ರಿಕೆಟ್ ಅಂದರೆ ಭಾರತದಲ್ಲಿ ಕೇವಲ ಒಂದು ಆಟವಲ್ಲ, ಇದು ಒಂದು ಭಾವನೆ. IPL ಕ್ರಿಕೆಟ್ ಪ್ರೇಮಿಗಳಿಗೆ ಉತ್ಸವದಂತಿರುತ್ತದೆ. IPL ಅನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI 2008ರಲ್ಲಿ ಪ್ರಾರಂಭಿಸಿತು. ಇದರ ಹಿಂದಿನ ಪ್ರೇರಣೆಯು ಇಂಗ್ಲಿಷ್ ಪ್ರೀಮಿಯರ್ ಲೀಗ್ ಅಥವಾ EPL ಮತ್ತು ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಆಗಿತ್ತು. ಇದರಲ್ಲಿ ಒಟ್ಟು 10 ತಂಡಗಳು ಭಾಗವಹಿಸುತ್ತವೆ. ಇವುಗಳಲ್ಲಿ 7 ತಂಡ 2008ರಲ್ಲಿ ಹಾಗೂ 1 ತಂಡ 2013ರಲ್ಲಿ ಹಾಗೂ 2 ತಂಡ 2022ರಲ್ಲಿ IPL ಕ್ರಿಕೆಟ್ ತಂಡಕ್ಕೆ ಸೇರಿಕೊಂಡವು. ಇನ್ನು ಈ ತಂಡದ ಹೆಸರುಗಳು ಹಾಗೂ ಮಾಲೀಕರು ಯಾರೆಂದು ನೋಡಬೇಕಾದ್ರೆ, ಮೊದಲಿಗೆ ಚೆನ್ನೈ ಸೂಪರ್ ಕಿಂಗ್ಸ್ CSK ಎಂದೇ ಹೆಸರುವಾಸಿಯಾಗಿರುವ ಈ ತಂಡದ ಮಾಲೀಕರು ಇಂಡಿಯಾ ಸಿಮೆಂಟ್ನ N ಶ್ರೀನಿವಾಸ್ ಅವರು. ಎರಡನೇದಾಗಿ ಮುಂಬೈ ಇಂಡಿಯನ್ಸ್ ತಂಡದ ಮಾಲೀಕರಾಗಿ ರಿಲಯನ್ಸ್ ಇಂಡಸ್ಟ್ರಿಯ ಮುಖೇಶ್ ಅಂಬಾನಿ ಅವರು. ಮೂರನೇದಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ತಂಡದ ಮಾಲೀಕರಾಗಿ ಯುನೈಟೆಡ್ ಸ್ಪಿರಿಟ್ಸ್. ನಾಲ್ಕನೇದಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ನಾಯಕರಾಗಿ ಶಾರುಖ್ ಖಾನ್. ಐದನೇದಾಗಿ ರಾಜಸ್ಥಾನ್ ರಾಯಲ್ಸ್ ತಂಡದ ನಾಯಕರಾಗಿ ಮನೋಜ್ ಬಡಲೆ. ಆರನೇದಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು JMR ಗ್ರೂಪ್ ಮತ್ತು JSW ಗ್ರೂಪ್ನವರು. ಏಳನೇದಾಗಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಪ್ರೀತಿ ಜಿಂತಾ ನಸ್ವಾಡಿಯಾ ಮೋಹಿತ್ ಬರ್ಬನ್ ಅವರು. ಎಂಟನೇದಾಗಿ ಲಕ್ನೋ ಸೂಪರ್ ಜೈಂಟ್ಸ್ ಸಂಜೀವ್ ಗೋಯಂಕ್ ಅವರು. ಒಂಬತ್ತನೇದಾಗಿ ಗುಜರಾತ್ ಟೈಟನ್ಸ್ ಮಾಲೀಕರಾಗಿ CVCP ಕ್ಯಾಪಿಟಲ್ ಕೋಟಕ್ ಗ್ರೂಪ್ ಅವರು. ಹಾಗೂ 10ನೇದಾಗಿ ಸನ್ರೈಸರ್ ಹೈದರಾಬಾದ್ ತಂಡದ ಮಾಲೀಕರಾಗಿ ಸನ್ TV ನೆಟ್ವರ್ಕ್ ಅಥವಾ ಕಲಾನಿಧಿ ಮಾರುನ್ ಅವರು ಆಗಿದ್ದಾರೆ. ಇನ್ನು IPL ಸೀಸನ್ನಲ್ಲಿ ಒಟ್ಟು ಎಷ್ಟು ಪಂದ್ಯಗಳು ನಡೆಯುತ್ತವೆ ಅನ್ನೋದನ್ನು ನೋಡೋದಾದರೆ, ಇನ್ನು ಪ್ರತಿಯೊಂದು IPL ಸೀಸನ್ನಲ್ಲಿ ಒಟ್ಟು 74ರಿಂದ 94 ಪಂದ್ಯಗಳು ನಡೆಯುತ್ತವೆ. ಅವುಗಳ ಸಂಖ್ಯೆ ಮತ್ತು ಫಾರ್ಮ್ಯಾಟ್ಗಳು ಅವರವರ ತಂಡಗಳ ಆಧಾರದ ಮೇಲೆ ಬದಲಾಗುತ್ತದೆ. ಪ್ರತಿ ತಂಡ 14 ಲೀಗ್ ಪಂದ್ಯಗಳನ್ನು ಆಡುತ್ತವೆ. ಲೀಗ್ ಪಂದ್ಯದ ನಂತರ ಕ್ವಾಲಿಫೈಯರ್, ಎಲಿಮಿನೇಟರ್ ಮತ್ತು ಫೈನಲ್ ಪಂದ್ಯಗಳು ನಡೆಯುತ್ತವೆ. IPLನಲ್ಲಿ ಇದುವರೆಗೂ ಒಟ್ಟಾರೆಯಾಗಿ 16 ಸೀಸನ್ಗಳು ನಡೆದು ಒಂದೊಂದು ಸೀಸನ್ಗಳು ಜನರ ಮನಸ್ಸಿನಲ್ಲಿ ನೆನಪಾಗಿ ಉಳಿದಿವೆ. ಮತ್ತು ಇನ್ನು IPL ಸ್ಥಾಪನೆ ಮಾಡುವ ಯೋಚನೆ ಹೊಂದಿದ್ದ ಮುಖ್ಯ ವ್ಯಕ್ತಿ ಯಾರು ಮತ್ತು ಅವರಿಗೆ ಈ ಯೋಚನೆ ಬರಲು ಕಾರಣ ಏನು? ಈ ಪಂದ್ಯವನ್ನು ಲಲಿತ್ ಮೋದಿ, ಭಾರತದ ಉದ್ಯಮಿ ಹಾಗೂ ಮಾಜಿ ಕ್ರಿಕೆಟ್ ಆಡಳಿತಗಾರ, IPL ಸ್ಥಾಪನೆ ಮಾಡುವ ಯೋಚನೆ ಹೊಂದಿದ್ದ ಪ್ರಮುಖ ವ್ಯಕ್ತಿಯಾಗಿದ್ದಾರೆ. ಅವರಿಗೆ ಈ ಯೋಚನೆ ಬರಲು ಕಾರಣ, ಅವರಿಗೆ ತಮ್ಮ ಜೀವನದಲ್ಲಿ ಒಂದು ಕ್ರಿಕೆಟ್ ಲೀಗನ್ನು ಒಡೆಯನಾಗಬೇಕು ಎಂಬ ಆಸೆ ಇತ್ತು. ಅವರು ಒಂದು ಯೋಚನೆ ಮಾಡಿ ನಮ್ಮ ದೇಶದ ಜನರ ಆಸಕ್ತಿಯ ಪ್ರಕಾರ ಒಬ್ಬ ನಟ ಒಂದು ತಂಡದ ಮಾಲೀಕನಾಗಿ ಕ್ರೀಡಾಂಗಣಕ್ಕೆ ಇಳಿದರೆ ಜನ ಅದನ್ನು ನೋಡಲು ಮುಗಿಬೀಳುತ್ತಾರೆ ಎಂದು ಯೋಚಿಸಿ ಈ ಯೋಜನೆಯನ್ನು ತಾಜ್ ಪ್ಯಾಲೇಸ್ನ ಪತ್ರಿಕಾಗೋಷ್ಠಿಯಲ್ಲಿ 13 ಅಕ್ಟೋಬರ್ 2007ರಲ್ಲಿ ದೃಢಪಡಿಸಿದರು. ಮತ್ತು ನಮ್ಮ ದೇಶದಲ್ಲಿ ಸುಮಾರು 60 ಕೋಟಿಯಷ್ಟು ಜನ ಕ್ರಿಕೆಟ್ ಅನ್ನು ನೋಡಲು ಇಷ್ಟಪಡುತ್ತಾರೆ ಹಾಗೂ ಇನ್ನುಳಿದವರು ಸಿನಿಮಾ ವ್ಯಾಪಾರದ ಬಗ್ಗೆ ಆಸಕ್ತಿ ಇರುವವರು. ಜನರು ತಮ್ಮ ನೆಚ್ಚಿನ ನಟರು ಹಾಗೂ ಬಿಸ್ನೆಸ್ ಪರ್ಸನ್ಗಳ ತಂಡ, ತಮ್ಮ ರಾಜ್ಯಕ್ಕೆ ಅನುಗುಣವಾಗಿ ತಂಡದ ಹೆಸರುಗಳು, T20 ಫಾರ್ಮ್ಯಾಟ್ ಈ ಯೋಜನೆಗೆ ಮುನ್ನುಡಿ ಹಾಡಿದರು. ಇದು ಕೇವಲ 3 ಗಂಟೆಗಳ ಕಾಲ ನಡೆಯುವ ಕ್ರಿಕೆಟ್ ಮ್ಯಾಚ್ ಆಗಿದೆ. ಇದರಿಂದ ಪ್ರೇಕ್ಷಕರು ಬೋರ್ ಆಗದೆ ಆಸಕ್ತಿಯೊಂದಿಗೆ ಆಟವನ್ನು ನೋಡುತ್ತಾರೆ. ಇನ್ನು ಕೊರೋನಾ ಟೈಮಲ್ಲೂ IPL ನಡೆಯಲು ಕಾರಣ ಏನು? ಮತ್ತೆ IPL ಆ ಟೈಮಲ್ಲಿ ಎಲ್ಲಿ ನಡೆಯಿತು ಅದನ್ನು ಇವಾಗ ನೋಡೋಣ ಬನ್ನಿ. IPL ಒಂದು ಕ್ರಿಕೆಟ್ ಆಟವಷ್ಟೇ ಅಲ್ಲ, ಇದು ಲಾರ್ಜ್ ಸ್ಕೇಲ್ ಬಿಸ್ನೆಸ್. ಯಾಕೆಂದರೆ ಕೊರೋನಾ ಮಹಾಮಾರಿ ಅಂತ ಸಮಯದಲ್ಲೂ ಇದು ತನ್ನ ಪಂದ್ಯವನ್ನು ನಿಲ್ಲಿಸಲಿಲ್ಲ. 2020-21 ಕೊರೋನಾ ಸಮಯದಲ್ಲಿ ಸಂಪೂರ್ಣ ಜಗತ್ತಿನಂತೆ ಕ್ರಿಕೆಟ್ ಜಗತ್ತಿನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರಿತು. IPL ಕೂಡ ಕೊರೋನಾ ಕಾರಣದಿಂದ ತನ್ನ ಪಂದ್ಯಗಳನ್ನು ಮುಂದೂಡಬೇಕಾಗಿತ್ತು, ಆದರೆ ರದ್ದು ಮಾಡಲು ಸಾಧ್ಯವಿರಲಿಲ್ಲ. ಕಾರಣ 2020 ಮಾರ್ಚಲ್ಲಿ IPL 13ನೇ ಸೀಸನ್ ಆವೃತ್ತಿ ನಡೆಯಬೇಕಾಗಿತ್ತು. ಆದರೆ ಲಾಕ್ಡೌನ್ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ನಿಯಮಗಳ ಕಾರಣದಿಂದಾಗಿ IPL ತನ್ನ ಪಂದ್ಯಗಳನ್ನು ಮುಂದೂಡಲಾಯಿತು ಮತ್ತು BCCIಗೆ IPL ರದ್ದಾದರೆ ಕೋಟಿ ರೂಪಾಯಿ ನಷ್ಟ ಎದುರಿಸಬೇಕಾಗಿತ್ತು. ಈ ಪಂದ್ಯದ ಮೇಲೆ ಟೈಟಲ್ ಸ್ಪಾನ್ಸರ್ ಆಗಿ ಫ್ಯಾಂಟಸಿ ಸ್ಪೋರ್ಟ್ಸ್ ಪ್ಲಾಟ್ಫಾರ್ಮ್ ಅವರು 22 ಕೋಟಿ ರೂಪಾಯಿ ಹಾಗೂ ವಿವೋ ಕಂಪನಿಯವರು 440 ಕೋಟಿ ರೂಪಾಯಿ ಹಣವನ್ನು ಹೂಡಿಕೆ ಮಾಡಿದ್ದರು. ಮತ್ತು ಸಹ ಪ್ರಾಯೋಜಕರಾಗಿ ಅನ್ ಅಕಾಡೆಮಿ, ಕ್ರೆಡ್, ಅಪ್ಸ್ಟಾಕ್ಸ್, ಟಾಟಾ ಮೋಟರ್ಸ್, ಪೇಟಿಎಂಗಳು ಕೂಡ IPLನಲ್ಲಿ ತಮ್ಮ ಹೂಡಿಕೆಯನ್ನು ಮಾಡಿದ್ದರು. ಮತ್ತು ಪೇಟಿಎಂ ಮತ್ತು ಕ್ರೆಡ್ IPLನಲ್ಲಿ ಹೆಚ್ಚುವರಿ ಆಫ್ಲೈನ್ ಮತ್ತು ಡಿಜಿಟಲ್ ಪ್ರಚಾರಗಳ ಮೂಲಕ ಹೆಚ್ಚಿನ ಗ್ರಾಹಕರನ್ನು ಆಕರ್ಷಿಸಿತು. ಇನ್ನು ಜನರು ಲಾಕ್ಡೌನ್ ಸಮಯದಲ್ಲಿ ಮನೆಯಲ್ಲಿ ಇದ್ದ ಕಾರಣ ಹಾಟ್ಸ್ಟಾರ್ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ಗಳ ಮೂಲಕ ಹೆಚ್ಚಿನ ಆದಾಯವನ್ನು ಗಳಿಸಿತು. ಸ್ಟಾರ್ ಸ್ಪೋರ್ಟ್ಸ್ ಮತ್ತು ಡಿಸ್ನಿ ಹಾಟ್ಸ್ಟಾರ್ಗಳಲ್ಲಿ ಪಂದ್ಯಗಳ ವೀಕ್ಷಣೆ ದಾಖಲೆ ಮಟ್ಟವನ್ನು ತಲುಪಿತು. 2020ರಲ್ಲಿ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ 40 ಕೋಟಿ ವೀಕ್ಷಣೆಗಳನ್ನು ಪಡೆದು 4,000 ಕೋಟಿ ರೂಪಾಯಿ ಆದಾಯ ಬಂದಿತ್ತು. ಭಾರತದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಿದಾಗ
ಐಪಿಎಲ್ನ ಕೆಲವು ಹಂತಗಳು ಯುನೈಟೆಡ್ ಅರಬ್ಸ್ ಯುಎಇನಲ್ಲಿ ಆಯೋಜಿಸಲಾಯಿತು. ಎಲ್ಲ ಆಟಗಾರರು ಮತ್ತು ಸಿಬ್ಬಂದಿ ಕಠಿಣ ಪ್ರೋಟೋಕಾಲ್ ಪಾಲಿಸಿ ಮತ್ತು ನಿತ್ಯದ ಪರೀಕ್ಷೆಗಳು ಹಾಗೂ ಆರೋಗ್ಯ ತಪಾಸಣೆ ಮಾಡಿಸಿ ಎಂಟಿ ಸ್ಟೇಡಿಯಂನಲ್ಲಿ ಅಭಿಮಾನಿಗಳಿಲ್ಲದೆ ಪಂದ್ಯಗಳನ್ನು ನಡೆಸಲಾಯಿತು. ಐಪಿಎಲ್ ಪ್ರತಿ ವರ್ಷ 40,000 ಕೋಟಿಗೂ ಹೆಚ್ಚು ಆರ್ಥಿಕ ಚಟುವಟಿಕೆಯನ್ನು ಉಂಟು ಮಾಡುತ್ತದೆ. ಸ್ಪಾನ್ಸರ್ಶಿಪ್, ಜಾಹೀರಾತುಗಳು, ಪ್ರಸಾರ ಹಕ್ಕುಗಳು, ಟಿಕೆಟ್ ಮಾರಾಟ ಮತ್ತು ಇತರ ಮಾಧ್ಯಮ ಒಪ್ಪಂದಗಳಿಂದ ಸರ್ಕಾರಕ್ಕೆ ಭಾರೀ ತೆರಿಗೆ ಆದಾಯ ಕೂಡ ಬರುತ್ತದೆ. ಒಟ್ಟಾರೆಯಾಗಿ ಐಪಿಎಲ್ ಒಂದು ಕ್ರಿಕೆಟ್ ಟೂರ್ನಮೆಂಟ್, ವ್ಯಾಪಾರ ಮತ್ತು ಮನೋರಂಜನೆಯ ಸಾಂಸ್ಕೃತಿಕ ಸಂಯೋಜನೆಯಾಗಿದೆ. 2008ರಲ್ಲಿ ಪ್ರಾರಂಭವಾದ ಈ ಐಪಿಎಲ್ ವರ್ಷದಿಂದ ವರ್ಷಕ್ಕೆ ಮೆಚ್ಚುಗೆ ಮತ್ತು ಪ್ರಭಾವ ಹೆಚ್ಚಿಸಿಕೊಂಡು ವಿಶ್ವದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನು ತನ್ನತ್ತ ಸೆಳೆದಿದೆ. ಕೊರೋನಾ ಮಹಾಮಾರಿ ಅಂತ ದೊಡ್ಡ ಸಂಕಷ್ಟಕ್ಕೂ ಹೆದರದೆ ಬಯೋಬಬಲ್, ಆನ್ಲೈನ್ ಸ್ಟ್ರೀಮಿಂಗ್ ಮತ್ತು ಡಿಜಿಟಲ್ ಯೋಜನೆಗಳ ಮೂಲಕ ಐಪಿಎಲ್ ತನ್ನ ಪಯಣವನ್ನು ಮುಂದುವರಿಸಿದೆ. ಇದು ಕೇವಲ ಆಟಗಾರರ ಕ್ರೀಡಾ ಸಾಮರ್ಥ್ಯವನ್ನು ಅಷ್ಟೇ ತೋರಿಸಲ್ಲ, ಬದಲಿಗೆ ಭಾರತೀಯ ಆರ್ಥಿಕತೆ ಮತ್ತು ಉದ್ಯೋಗ ಸೃಷ್ಟಿಯಲ್ಲೂ ಮಹತ್ವದ ಪಾತ್ರವನ್ನು ವಹಿಸಿದೆ. ಹೀಗಾಗಿ ಐಪಿಎಲ್ ಎಂದೆಂದಿಗೂ ಕ್ರಿಕೆಟ್ ಪ್ರೇಮಿಗಳ ಹೃದಯದಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಭಾರತದಲ್ಲಿ ನಡೆಯುವ ಒಂದು ಕ್ರೀಡಾ ಸಂಭ್ರಮ ಇದಾಗಿದೆ. ಭಾರತದ ಆರ್ಥಿಕತೆಗೆ ಮುಖ್ಯವಾದ ಅಸ್ತ್ರ ಈ ಕ್ರಿಕೆಟ್ ಆಗಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷವಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಲ್ಮಾ ನ್ಯೂಸ್ 24.